ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಮಂಜೂರು ಮಾಡೆ ಸರ್ಕಾರ ಶಾಲೆಗೆ ಆಟದ ಮೈದಾನ ಇಲ್ಲದಿದ್ದರೆ ಕಣ್ಣು ಮುಚ್ಚಿಕೊಳ್ತಿರುವ ಜಿಲ್ಲಾಡಳಿತಕ್ಕೆ, ತಾಲೂಕು ಆಡಳಿತಕ್ಕೆ ಮಂಜೂರು ಮಾಡಿ ಸರ್ಕಾರಿ ಅಧಿಕಾರಿಗಳಿಗೆ, ಸರ್ಕಾರಿ ಶಾಲೆಗೆ ಆಟವಾಡಲು ಮೈದಾನದಲ್ಲಿ ಕಣ್ಣು ಮುಚ್ಚಿಕೊಳ್ತಿರುವ ಜಿಲ್ಲಾಡಳಿತಕ್ಕೆ, ಆಟವಾಡಲು ಮೈದಾನದಲ್ಲಿ ಕಣ್ಣು ಮುಚ್ಚಿಕೊಳ್ತಿರುವ ಜಿಲ್ಲಾಡಳಿತಕ್ಕೆ ಬೇಕು. ನಾವೆಲ್ಲ ರಾಮೇನಕೊಪ್ಪದ ಗ್ರಾಮದಿಂದ ಬಂದಿದ್ದೀವಿ. ರಾಮೇನಕೊಪ್ಪ ಗ್ರಾಮದಲ್ಲಿ 1ನೇ ತರಗತಿಯಿಂದ 7ನೇ ತರಗತಿವರೆಗೂ ಅನೇಕ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈಗ ಏನ್ ಹೇಳ್ತಿದೆ, ಸರ್ಕಾರಿ ಶಾಲೆಯಲ್ಲಿ ಓದ್ಬೇಕು ಅಂತ ಸರ್ಕಾರ ಏನ್ ಹೇಳ್ತಿದೆ, ಅದು ಪೂರಕವಾಗಿ ಮಕ್ಕಳಿಗೆ ಬೇಕಾಗಿರುವ ಮೂಲಭೂತ ಸೌಕರ್ಯಗಳೇ ಆ ಗ್ರಾಮದಲ್ಲಿ ಇರೋ ಶಾಲೆಯಲ್ಲಿ ಇಲ್ಲ. ಮುಖ್ಯವಾಗಿ ಬೇಕಾಗಿರುವ ಆಟದ ಮೈದಾನ ಇರ್ಬೋದು. ಆಟದ ಮೈದಾನ ಇದ್ರೇನೆ ಶಾಲೆಗೆ ಒಂದು ವಾತಾವರಣ, ಆದ್ರೆ ಆ ಶಾಲೆಯಲ್ಲಿ ಆಟದ ಮೈದಾನನೇ ಇಲ್ಲ. ಈ ಕಾರಣಕ್ಕೆ ಮುಂದಿನ ದಿನದಲ್ಲಿ ಅದೇ ಗ್ರಾಮದಲ್ಲಿ ಅನೇಕ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋದ್ರಿಂದ, ಹಿಂದುಳಿದ ವರ್ಗದವರಿಂದ, SC ST ಮಕ್ಕಳು, ಹಿಂದುಳಿದ ವರ್ಗದ ಮಕ್ಕಳು, ಅನೇಕ ಮಕ್ಕಳು ಆ ಭಾಗದಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಮುಂದಿನ ದಿನದಲ್ಲಿ ಆ ಊರಲ್ಲಿ ಪ್ರೌಢಶಾಲೆ ಪ್ರಾರಂಭ ಮಾಡ್ಬೇಕು ಅಂತ ಹೇಳಿದ್ರು ಜಾಗ ಇಲ್ಲ. ಅಂಗನವಾಡಿಗೂ ಜಾಗ ಇರ್ಲಿಲ್ಲ. ಅದಕ್ಕೂ ಗ್ರಾಮ ಪಂಚಾಯತಿಯ ಒಂದ್ ಸೈಟ್ ಅಲ್ಲಿ ಅಂಗನವಾಡಿ ಮಾಡಿದ್ದಾರೆ. ಇವಾಗ ಶಾಲಾ ಮಕ್ಕಳೇ ಆಟ ಆಡೋದಿರ್ಬೋದು ಅಥವಾ ಪ್ರೌಢಶಾಲೆ ನಿರ್ಮಾಣ ಮಾಡಕ್ಕಿರ್ಬೋದು, ಯಾವುದೇ ಜಾಗ ಇಲ್ಲದ ಕಾರಣ ಜಿಲ್ಲಾಡಳಿತ ಹಾಗೂ ಶಿಕ್ಷಣ ಸಚಿವರು ಹಾಗೂ ತಹಶೀಲ್ದಾರರು ಇದ್ರ ಬಗ್ಗೆ ಗಮನ ಕೊಟ್ಟು, ಜಿಲ್ಲಾಡಳಿತ ಮುಖ್ಯವಾಗಿ ಗಮನ ಕೊಟ್ಟು ರಾಮೇನಕೊಪ್ಪದ ಸರ್ಕಾರಿ ಶಾಲೆಗೆ ಆದಷ್ಟು ಬೇಗ ಒಂದು ಜಾಗವನ್ನು ಗುರುತು ಮಾಡಿಕೊಡ್ಬೇಕು ಮತ್ತು ಮಕ್ಕಳಿಗೆ ಅನುಕೂಲ ಆಗೋ ರೀತಿ ಮೂಲಭೂತ ಸೌಕರ್ಯವನ್ನು ಒದಗಿಸ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಸತೀಶ, ರಾಮೇನಕೊಪ್ಪ. ಸರ್ಕಾರಿ ಶಾಲೆಗೆ ಆಟವಾಡಲು ಮೈದಾನದಲ್ಲಿ ಕಣ್ಣು ಮುಚ್ಚಿಕೊಳ್ತಿರುವ ಜಿಲ್ಲಾಡಳಿತಕ್ಕೆ, ಸರ್ಕಾರಿ ಶಾಲೆಗೆ ಆಟವಾಡಲು ಮೈದಾನದಲ್ಲಿ ಕಣ್ಣು ಮುಚ್ಚಿಕೊಳ್ತಿರುವ ಜಿಲ್ಲಾಡಳಿತಕ್ಕೆ